ಫಸ್ಟ್ ನಾನು ಏನೇನು ಕೊಚ್ಕೊಂಡಿದ್ದೀನಿ ಅಂತ ನೋಡಿ. ಇದು ಬೀನ್ಸು, ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಟೊಮೆಟೊ, 3 ಟೊಮೆಟೊ ಕಟ್ ಮಾಡಿದ್ದೀನಿ. 2 ಈರುಳ್ಳಿ ದೊಡ್ಡದು. ಆಮೇಲೆ ಒಂದು 9-10 ಹಸಿಮೆಣಸು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆಮೇಲೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಂಗೆ ಮೊಟ್ಟೆ ಕುದಿಸೋಕೆ ಇಟ್ಟಿದ್ದೀನಿ. ಒಬ್ರಿಗೆ 4 ಅಂತ, 3 ಜನಕ್ಕೆ 12 ಮೊಟ್ಟೆ. ಕುದೀತಾ ಇದೆ. ಇದು ಕುದ್ದ ಮೇಲೆ ಫಸ್ಟ್ ಇಷ್ಟು ಮಾಡ್ಕೊಬೇಕು. ಮೊಟ್ಟೆ ಕುದ್ದಿದೆ ಇವಾಗ. ಮೊಟ್ಟೆನ ಇವಾಗ ತೆಗೆದು ತಣ್ಣೀರಲ್ಲಿ ಹಾಕ್ತೀನಿ. ಬಿಸಿ ಇರುತ್ತೆ, ನೋಡಿಕೊಂಡು ತೆಗೀರಿ ಮೊಟ್ಟೆನ. ಇವಾಗ ತಣ್ಣೀರು ಹಾಕೊಂಡಿದ್ದೀನಿ. ಇವಾಗ ಮೊಟ್ಟೆ ಸೋಯಿಸ್ಕೊಬೇಕು. ಮೊಟ್ಟೆ ಸೋಯಿಸ್ತಿದ್ದೀವಿ ಇವಾಗ. ನೀರಲ್ಲಿ ಎಣ್ಣೆ ಹಾಕಿ ನೆಗ್ಗೆ ಇಡ್ತೀರಿ ಅಲ್ಲ ಎಂತ ಆಯ್ತದೆ ನೀರಲ್ಲಿ ಎಣ್ಣೆ ಹಾಕಿದ್ರೆ? ನೀರಿನಲ್ಲಿ ಎಣ್ಣೆ ಹಾಕ್ರೆ ನೀರೆಣ್ಣೆ ಆಗ್ತದೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೀರು ದೋಸೆ ಆಯ್ತಿದೆಯಾ? ಸುಟ್ಟೋಗೋದು ಎಣ್ಣೆ ಬೇಕಿಲ್ಲ. ನೋಡು ಸಾಕ ನೋಡು. ಎಣ್ಣೆ ಹಾಕ್ತಾ ಇದ್ದೀವಿ ಇವಾಗ. ಹಾಕು ಇನ್ನೊಂದ್ಸಲ. ಸಾಕು. ಕೋಳಿ ಸಾರು ಹಾಕೋಷ್ಟೇ ಇದೆ. ಏನೋ ಸ್ಮೆಲ್ ಬರಕತ್ತೈತಲ್ಲ. ಚಕ್ಕೆ ಹಾಕೋಣ ಫಸ್ಟು. ಚಕ್ಕೆ ಆದ್ಮೇಲೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಕಬಾಬ್. ಏನು ಉಪ್ಪಿಟ್ಟು ಮಾಡಕತ್ತೀಯ ಇಲ್ಲ ಎಗ್ ಬಿರಿಯಾನಿ ಮಾಡ್ತಿದ್ದೆ? ಎಗ್ ಬಿರಿಯಾನಿ ಸ್ಪೆಷಲ್, ಬ್ಯಾಚುಲರ್ಸ್ ಬಿರಿಯಾನಿ. ಎಲ್ಲ ಹಾಕ್ಬಿಡೋದು ಮಿಕ್ಸು. 1-2 ಲವಂಗ, ಸ್ವಲ್ಪ ಜೀರಿಗೆ, ನೀಟಾಗೆಲ್ಲ ಬರೋದಿಲ್ಲ ಅವ, ಸಿಕ್ಕಾಪಟ್ಟಿ ಕೋಲ್ಡ್ ಅವ. ಯಾರೋ ಇನ್ನೊಬ್ನ ಹೀಟ್ ಅಂದ್ರೆ ಆಗೋದಿಲ್ಲ ಪಾಪ. ಅದಕ್ಕಾಗಿ ಬ್ಯಾಗ್ ಎಣ್ಣೆ ಪ್ಯಾಕೆಟ್ ಹರಿದು ಹೋದ. ತಿಂಬಕ್ಕೆ ಮಾತ್ರ ಬರ್ತದೆ. ನಿಂಗೆ ಬ್ಯಾಡರಿ ಇಲ್ಲ. 4 ಮೊಟ್ಟೆ ಉಳೀತು. 3 ಜನಕ್ಕೆ 4 ಮೊಟ್ಟೆ ಅಂತ 12 ಮೊಟ್ಟೆ ಐತಿ. ಹಿಂಗೆ ಬೇಡಾದ್ರೆ 4 ಮೊಟ್ಟೆ, ನನಗೆ 2 ಅವ್ನಿಗೆ 2 ಅಷ್ಟೇ. 6 ಮೊಟ್ಟೆ ಬರುತ್ತೆ ಒಬ್ರಿಗೆ. ಹಾಕಿಬಿಡೋಣ ಟೊಮೆಟೊ, ಬೀನ್ಸು. ಎಗ್ ಮಸಾಲ,
ಅರಿಶಿನ ಎಷ್ಟೊತ್ತು ಹಾಕ್ತೀವಿ ಹೇಳು. ಸ್ವಲ್ಪ ಹಾಕಿ ಸಾಕು, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು. ಪಲಾವ್ ಪೌಡರ್, ಬಿರಿಯಾನಿ ಪೌಡರ್ ಹಾಕೋಬೇಕು, ಪಲಾವ್ ಪೌಡರ್ ಹಾಕ್ತೇನೆ. ಬ್ಯಾಚುಲರ್ಸ್ ಲೈಫ್ ಹಂಗೆ ಯಾವ್ದಾರು ಹಾಕಿ ಮಾಡೋದಷ್ಟು ಟೇಸ್ಟ್ ನೋಡೋದು ಹೆಂಗಾಗತ್ತೆ. ಹೇಳಲ್ಲ ಮತ್ತೆ ನೋಡೋರಿಗೆ ಬಿರಿಯಾನಿ ಪೌಡರ್ ಹಾಕ್ತಾನೆ. ನಾವು ಪಲಾವ್ ಪೌಡ್ರ್ ಹಾಕಿದ್ದೀವಿ ಸ್ವಲ್ಪ, ಆಮೇಲೆ ಎಗ್ ಮಸಾಲ ಹಾಕಿದ್ದೀವಿ, ಸ್ವಲ್ಪ ಅರಿಶಿನ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಸ್ವಲ್ಪ ಉಪ್ಪು ತಿನ್ನೋದು ಜಾಸ್ತಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ನೀವು ರುಚಿಗೆ ತಕ್ಕಷ್ಟು ಹಾಕಿ. ಹೇಳು, ಮೊಟ್ಟೆ ಹಾಕ್ತಿದ್ದೀರಾ ಈಗ? ಇವಾಗ ಮೊಟ್ಟೆ ಹಾಕ್ತಾ ಇದ್ದೀವಿ. ಗ್ರೇವಿಯಲ್ಲೇ ಹಾಕೋಬಿಡಿ ಮೊಟ್ಟೆ. ನೀವು ಇಷ್ಟೇ ಮಾಡಿಕೊಂಡು ಎಗ್ ಮಸಾಲ ಮಾಡ್ಕೊಬೋದು. ಇದಿಷ್ಟೇ ಮಾಡಿದ್ರೆ ಎಗ್ ಮಸಾಲ ಅಷ್ಟೇ. ರೈಸ್ ಹಾಕಿದ್ರೆ ಎಗ್ ಬಿರಿಯಾನಿ, ಇಷ್ಟೇ ಮಾಡ್ಕೊಂಡ್ರೆ ಎಗ್ ಮಸಾಲ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ಹೆಂಗೆ ಕಾಣ್ತಾ ಇದೆ ಎಗ್ ಮಸಾಲ. ಇವಾಗ ರೈಸ್ ಹಾಕ್ಕೊಂತೀನಿ, ಆಮೇಲೆ ನೀರು ಹಾಕ್ತೀನಿ. ಎರಡು ಲೋಟಕ್ಕೆ 4 ಲೋಟ ನೀರು. ನಾನು 3:15 ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಅಕ್ಕಿ ಬೇಗ ಕುದ್ಬಿಡುತ್ತೆ ಅದಕ್ಕೆ. ನೀವು ಎಷ್ಟು ಹಾಕ್ತೀರಾ ಅದನ್ನ ಡಬಲ್ ಹಾಕಿದ್ರೆ ಆಯ್ತು. ಹಾಂ ಅಷ್ಟೇ. ಆಯಿತು, ನಾವು ಅಕ್ಕಿ ಹಾಕಿದ್ವಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ರೆ ಬಿರಿಯಾನಿ ಆಗೋ ತನಕ ಕಾದ್ರೆ ಅಷ್ಟೇ ಆಯಿತು. ಎಷ್ಟು ಅವರ್ ಬೇಕು ಬ್ರೋ? ಎಷ್ಟು ಅವರ್ ಬೇಕಾಗತ್ತೆ? ಇದು ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ನೋಡಿ, ನಾವೇ ತೊಳಿಬೇಕು, ಎಲ್ಲ ತೊಳ್ಕೊಂಡು ನಾವೇ ಮಾಡಬೇಕು. ಎಲ್ಲೋದ್ ನಾವ ಗೊತ್ತಲ್ಲ ಬ್ರೋ, ಟಾಯ್ಲೆಟ್ ಅಲ್ಲಿ. ಟಾಯ್ಲೆಟ್ ಹೋದ್ರು ಮುಗೀತಾವ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೋಡಿ ಹೆಂಗಿದೆ ಹೊರಗಡೆ ಕ್ಲೈಮೇಟು. ನಮ್ಮ ರೂಮಿಂದ ಸ್ಟೆಪ್ ಮೇಲಿಂದ ಹೋಗ್ತೀನಿ, ತೋರಿಸ್ತೀನಿ ಮೇಲ್ಗಡೆ. ನೋಡಿ ತೆಂಗಿನ ಮರ ಇದೆ ನಮ್ಮ ಮನೆ ಮೇಲೆ 3. ನಮ್ಮ ರೂಮ್ಮೇಟ್ಸ್ 3 ಜನಗೆ ಅಂತ ಒಬ್ಬೊಬ್ಬರಿಗೆ ನೆಡ್ಸಿದ್ದಾರೆ 3 ತೆಂಗಿನ ಮರ. ಹೆಂಗಿದೆ ಅಂದರೆ ಕ್ಲೈಮೇಟು, ಲವ್ ಫೇಲರ್ ಆದವನು ಇಲ್ಲಿ ಮೇಲಿಂದ ಕೆಳಗೆ ಬಿದ್ದು ಸತ್ತೇ ಹೋಗ್ಬೇಕು, ಹಂಗಿದೆ ಕ್ಲೈಮೇಟ್. ಟೈಮ್ ಅಂದ್ರೆ ಪಕ್ಕಾ 4:20 ಗೊತ್ತಾ? ಫ್ರೆಂಡ್ಸ್ ಎಲ್ಲ ನೋಡಿ. ಹಲೋ ಬ್ರೋ, ನೋಡಿ ಗುಡ್ ಮಾರ್ನಿಂಗ್ ಅಲ್ಲ ಬ್ರೋ, ಈವ್ನಿಂಗ್ ಬ್ರೋ. ಗುಡ್ ಈವ್ನಿಂಗ್. ಬರೀ ಇಂಥದೇ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವಾಗ ಅಡುಗೆ ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡೋ ತನಕ ನಮಗೆ ಸಮಾಧಾನನೇ ಇಲ್ಲ. ತಕ್ಷಣ ಗುಡುಗು ಮುಂಚೆ ಬರ್ತದೆ ಸಟ್ ಪಟ್ ಡಡಮ್. ಏನ್ ಬ್ರೋ ಇದು? ಬಿರಿಯಾನಿ, ಎಗ್ ಬಿರಿಯಾನಿ. ನೋಡೋಣ.